ಅದ್ರ ಜೊತೆಗೆ ಸ್ನೇಹಿತರೆ, IT-BT ಇವರು, ಇನ್ಫೋಸಿಸ್ ಇದೆ ಇಲ್ಲಿ, ಒಂದು ಕಾಂಡೋಲೆನ್ಸ್ ಬೇಡವೇ? ಯಾರಿಂದ ಬೆಳೆದ್ರಿ ಇವರೆಲ್ಲ? ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು. ಆಯಿತು, ನಿನ್ನೆ ಮುಗೀತು. ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಕ್ಕಳು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು. ಯಾರು ಕಾರಣ ಅದಕ್ಕೆ? ವಾಸ್ ದ ಬೇಸ್ ಫಾರ್ ದ್ಯಾಟ್ ಮಿಸ್ಟರ್ SM ಕೃಷ್ಣ. ಅರೆ, ಒಂದು ಕಾಂಡೋಲೆನ್ಸ್ ಬೇಡವೇ ದೊಡ್ಡ ದೊಡ್ಡ ಕಂಪನಿಗಳಿಂದ? ಮೈಸೂರಲ್ಲಿ ಇನ್ಫೋಸಿಸ್, ಇನ್ನು ಭಾಳ ಇದ್ದಾವೆ ಬೇರೆ ಬೇರೆ ಕಂಪನಿಗಳೆಲ್ಲ. ಬಟ್ ಯಾರೂ ಕೂಡ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ ಅಂತಂದರೆ ಬಹುಶಃ ನಾವು ಎಲ್ಲಿದ್ದೀವಿ? ರಾಜಕಾರಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವಾ ನಾವು? ನೋ, ಇದಾಗಬಾರ್ದು. ಹೇಳ್ತಾ ಕೃಷ್ಣ ಅವರು ಮೈಸೂರಿನಲ್ಲಿ ಇವತ್ತು ರಿಂಗ್ ರೋಡ್, ನಾನು ಕೂಡ ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿತ್ತು. ರಿಂಗ್ ರೋಡ್ ಅವ್ರು ಮಾಡಿದ್ದಂಥದ್ದು. ಆ ರಿಂಗ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಫಲಕ ಹಾಕಬೇಕು, ಕಮಾನ್ ಹಾಕಿ ಅವ್ರ ಹೆಸರು ಸದಾ ಸ್ಮರಣೀಯವಾಗಿರೋ ಥರ ಮಾಡಬೇಕಂತ ನಾವು ರಿಂಗ್ ರೋಡ್ ಮಾಡು. ಇಲ್ಲಿಗೆ ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು, ಬಟ್ ಆಮೇಲೆ ಬಂದಂಥ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ.